ಪತ್ರಿಕಾಗೋಷ್ಠಿಯ ಉದ್ದೇಶ, ಸೊ ಏನೇನೋ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಫುಲ್ ಮಾಹಿತಿನ ನೀಡಿ. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಕುಮಾರ್ KS ಅಂತ. ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಪ್ರೆಸ್ ಕ್ಲಬ್ಬಲ್ಲಿ ಬಂದು ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮ ಏನಂದರೆ, ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ಹಾಗೂ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯುತ್ತಿರುವ ಡಾಕ್ಟರ್ಸ್ ಡೇ, ಪತ್ರಿಕೋದ್ಯಮ ಡೇ, ಕಾರ್ಗಿಲ್ ವಿಜಯ್ ದಿವಸ್, ಇದು 3 ಕಾಂಬಿನೇಷನ್ ಅಲ್ಲಿ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯಿಂದ ಹಮ್ಮಿಕೊಂಡಿರುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ 26ನೇ ತಾರೀಕು ಜುಲೈ 2026 ನಯನ ಸಭಾಂಗಣದಲ್ಲಿ ಪೂರ್ತಿ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು 23ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ ಹಾಗೂ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಫ್ರೀಲಾನ್ಸ್ ಜರ್ನಲಿಸ್ಟ್ಗಳಾಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಹಾಗೂ ಬೇರೆ ಚಾನಲ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಜರ್ನಲಿಸ್ಟ್ಗಳಿಗೆ ನಾವು ಒಂದು ಮಾಧ್ಯಮ ಸೇವರತ್ನ ಪ್ರಶಸ್ತಿನ ಕೊಟ್ಟು ಗೌರವಿಸ್ತಾ ಇದ್ದೀವಿ. ಇದು ಮೊದಲನೇ ಬಾರಿ ಅಲ್ಲ, ಇದು 2019ರಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಇದು ಆಲ್ಮೋಸ್ಟ್ ಲೈಕ್ 6ನೇ ವರ್ಷದ ಒಂದು ವಾರ್ಷಿಕೋತ್ಸವ ಅಂತ ಹೇಳ್ಬೋದು. ಇದು ನಮ್ದು 57ನೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಯನ ಸಭಾಂಗಣದಲ್ಲಿ. ಸೊ ಆ ಒಂದು ಕುರಿತಾಗಿ ನಾವು ಇವತ್ತೊಂದು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ನ ಇಟ್ಕೊಂಡಿದ್ವಿ ಸರ್. ಸರ್, ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪ್ರಮ್ಲಾ ನೇಸರ್ಗಿ ಅವರು ಬರ್ತಾ ಇದ್ದಾರೆ, ಸಲೀಂ ಅಹಮದ್ ಸರ್ ಬರ್ತಾ ಇದ್ದಾರೆ, ಮತ್ತು TV9 ಕಿರಣ್ ಸೂರ್ಯ ಅವರಾಗಿರ್ಬೋದು, ಮತ್ತು ನಂಜುಂಡಪ್ಪ ವಿ ಆಗಿರ್ಬೋದು, ಅವರು ಬಂದು ದೂರದರ್ಶನ್ ಮತ್ತು ಆಕಾಶವಾಣಿನಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಪ್ರಮ್ಲಾ ನೇಸರ್ಗಿ ಅವರಾಗಿರ್ಬೋದು. ಹಾಗೆಯೇ ಸಂಜೆ ಕಾರ್ಯಕ್ರಮಕ್ಕೆ ನಮಗೆ ಸ್ವರಾಜ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ, ಕಾಂತಾರ ಗುರುವ ಏನಂತೀರಿ ಫೇಮ್ ಸೆಲೆಬ್ರಿಟಿ ಸ್ಟಾರು ಗುರುವ ಅವರು ಬರ್ತಾ ಇದ್ದಾರೆ. ಸೊ ಹಾಗೆ ಅಂಕಿತಾ ಜಯರಾಮ್ ಅವರು ಬರ್ತಾ ಇದ್ದಾರೆ, ಮತ್ತು ರಿಪಬ್ಲಿಕ್ ಕನ್ನಡದಿಂದ ರೂಪಾ ಚಂದ್ರು ಅವರು ಬರ್ತಾ ಇದ್ದಾರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ. ಹಾಗೆ ಡಾಕ್ಟರ್ ವಿ ಭರಣಿರಾಜ್ ಅವರು ಬರ್ತಾ ಇದ್ದಾರೆ. ಸೊ ಡಾಕ್ಟರ್ ಪವನ್ ಅವ್ರು ಬರ್ತಾ ಇದ್ದಾರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ. ಸೊ ಈ ಥರ ಎಲ್ಲ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಪ್ರಶಸ್ತಿ ಕಾರ್ಯಕ್ರಮಗಳನ್ನ 5 ಗಂಟೆಗೆ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಸರ್ 27 ಜನಕ್ಕೆ ಆಯ್ಕೆಯಾಗಿದ್ದಾರೆ ಇವಾಗ. ಪತ್ರಿಕೋದ್ಯಮ ಆಗಿರೋದ್ರಿಂದ ಮೇಯ್ನ್ ನಾನು ಒಬ್ಬ ಪತ್ರಕರ್ತನಾಗಿರೋದ್ರಿಂದ ನಾನು ಫೋಕಸ್ ಮಾಡಿದ್ದೆ ಪತ್ರಕರ್ತಗಳಿಗೆ ಪ್ರಶಸ್ತಿ ಸಿಗ್ಬೇಕಂತ. ಸೊ ಹಾಗಾಗಿ 27 ಜನಕ್ಕೆ ನಾವು ಈ ಸತಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಸರ್. ಸರ್, ಕಿಶೋರ್ ಕುಮಾರ್ KS ಅಂತ. ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ.